ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಬೇಸಿಗೆಯ ಸುಡು ಬಿಸಿಲಿಗೆ ಕಂಗೆಟ್ಟಿರುವ ಜನರಿಗೆ ಹಾಗೂ ಮುಂಗಾರು ಮಳೆಯ ನಿರೀಕ್ಷೆಯಲ್ಲಿ ಮುಗಿಲಿನತ್ತ ಮುಖ ಮಾಡಿರುವ ರೈತರಿಗೆ ಭಾರತೀಯ ಹವಾಮಾನ ಇಲಾಖೆ ಒಂದು ಆತಂಕಕಾರಿ ಸುದ್ದಿಯನ್ನು ನೀಡಿದೆ. 2026ರ ಈ ವರ್ಷ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆಯಿದೆ ಅಂತ ಹವಾಮಾನ ಇಲಾಖೆ ಅಧಿಕೃತ ಮುನ್ಸೂಚನೆ ನೀಡಿದೆ. ಹಾಗಾದರೆ ಸತತ ಉತ್ತಮ ಮಳೆ ಕಂಡಿದ್ದ ದೇಶಕ್ಕೆ ಈ ಬಾರಿ ಮಳೆ ಕೈಕೊಡೋದಕ್ಕೆ ಕಾರಣ ಏನು? ಈ ಎಲ್ ನಿನೋ ಎಫೆಕ್ಟ್ ಅಂದರೆ ಏನು? ಮುಂಗಾರು ವಿಫಲವಾದರೆ ರೈತರ ಬೆಳೆಗಳ ಮೇಲೆ ಹಾಗೂ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮೇಲೆ ಆಗುವ ಪರಿಣಾಮಗಳೇನು? ಹಾಗೂ ಕರ್ನಾಟಕದಲ್ಲಿ ಮುಂದಿನ 5-7 ದಿನಗಳ ಹವಾಮಾನ ಹೇಗಿರಲಿದೆ? ಬೆಂಗಳೂರಿನಲ್ಲಿ ಮಳೆಯಾಗುತ್ತಾ? ಈ ಎಲ್ಲ ಇಂಟ್ರೆಸ್ಟಿಂಗ್ ಮತ್ತು ಪ್ರಮುಖ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಾಡಿಕೆಗಿಂತ ಕಡಿಮೆ ಮಳೆ, ವಿಲನ್ ಆಯ್ತಾ ಎಲ್ ನಿನೋ? ಸ್ನೇಹಿತರೆ, ಹವಾಮಾನ ಇಲಾಖೆಯ ಪ್ರಕಾರ ಈ ಬಾರಿಯ ನೈಋತ್ಯ ಮುಂಗಾರು ದೀರ್ಘಾವಧಿಯ ಸರಾಸರಿಯ ಕೇವಲ 92% ಮಾತ್ರ ಇರಲಿದೆ. ಅಂದರೆ ದೇಶಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಮುನ್ಸೂಚನೆ ಇದೆ. ಇದಕ್ಕೆ ಪ್ರಮುಖ ಕಾರಣ ಎಲ್ ನಿನೋ ಪ್ರಭಾವ. ಪೆಸಿಫಿಕ್ ಮಹಾಸಾಗರದ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾದಾಗ ಈ ಎಲ್ ನಿನೋ ಸೃಷ್ಟಿಯಾಗುತ್ತೆ. ಇದರಿಂದಾಗಿ ಭಾರತ ಸೇರಿದಂತೆ ಏಷ್ಯಾ ಭಾಗದಲ್ಲಿ ಬಿಸಿಗಾಳಿ ಮತ್ತು ಒಣಹವೆ ಉಂಟಾಗಿ ಮಳೆಯ ಪ್ರಮಾಣ ತೀವ್ರವಾಗಿ ಕುಸಿಯುತ್ತೆ. ಜೂನ್ ತಿಂಗಳ ಬಳಿಕ ಈ ಎಲ್ ನಿನೋ ಪ್ರಭಾವ ಮತ್ತಷ್ಟು ಹೆಚ್ಚಾಗಲಿದ್ದು ಮಳೆಗೆ ಕಂಟಕವಾಗಲಿದೆ ಅಂತ ಐಎಂಡಿ ಮುಖ್ಯಸ್ಥ ಮೃತ್ಯುಂಜಯ್ ಮಹಾಪಾತ್ರ ತಿಳಿಸಿದ್ದಾರೆ. ಕೃಷಿ ಮತ್ತು ಆರ್ಥಿಕತೆಗೆ ಹೊಡೆತ, ಬೆಲೆ ಏರಿಕೆ ಬಹುತೇಕ ಫಿಕ್ಸ್. ಮಳೆ ಕಡಿಮೆ ಆದರೆ ಅದರ ನೇರ ಹೊಡೆತ ಬೀಳೋದು ನಮ್ಮ ರೈತರಿಗೆ ಮತ್ತು ದೇಶದ ಆರ್ಥಿಕತೆಗೆ. ಜೂನ್ ಸೆಪ್ಟೆಂಬರ್ ಅವಧಿಯ ಮಳೆ ಕಡಿಮೆ ಆದರೆ ಖಾರಿಫ್ ಬೆಳೆಗಳ ಬಿತ್ತನೆ ವಿಳಂಬವಾಗುತ್ತೆ. ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾಗಿ ಮುಂದಿನ ಬೆಳೆಗಳಿಗೂ ತೊಂದರೆಯಾಗಲಿದೆ. ಅಕ್ಕಿ, ಬೇಳೆಕಾಳು, ಮೆಕ್ಕೆಜೋಳ ಹಾಗೂ ಸೋಯಾಬೀನ್ ಉತ್ಪಾದನೆ ಕುಸಿಯುವ ಭೀತಿ ಎದುರಾಗಿದೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ದಿನಸಿ ವಸ್ತುಗಳ ಬೆಲೆ ಗಗನಕ್ಕೇರಲಿದ್ದು ಹಣದುಬ್ಬರ 4.5ಕ್ಕಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಆರ್ಥಿಕ ತಜ್ಞರು ಎಚ್ಚರಿಸಿದ್ದಾರೆ. ಬಿಸ್ಕೆಟ್, ಮಸಾಲೆ ಪದಾರ್ಥಗಳನ್ನು ತಯಾರಿಸುವ FMCG ಕಂಪನಿಗಳಿಗೆ ಕೂಡ ಇದರ ಬಿಸಿ ತಟ್ಟಲಿದೆ. ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯ ಭೀತಿಯಿಂದ ಗ್ರಾಹಕರಿಗೆ ಹೊರೆಯಾಗದಿರಲು ಚಿಕ್ಕ ಪುಟ್ಟ ಪ್ಯಾಕೆಟ್ಗಳನ್ನು ಮಾರುಕಟ್ಟೆಗೆ ಬಿಡುವ ಪ್ಲಾನ್ ಮಾಡಿಕೊಳ್ತಿದೆ. ಆತಂಕ ಬೇಡ, ಇಲ್ಲಿದೆ ಗುಡ್ ನ್ಯೂಸ್. IOD ಮ್ಯಾಜಿಕ್. ಮಳೆ ಕಡಿಮೆಯಾಗುತ್ತೆ ಅನ್ನೋದು ಬ್ಯಾಡ್ ನ್ಯೂಸ್ ಆದರೆ ಆತಂಕ ಪಡುವ ಅಗತ್ಯವಿಲ್ಲ ಅನ್ನೋದು ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಕಳೆದ 10 ವರ್ಷಗಳಲ್ಲಿ ಭಾರತದ ಕೃಷಿ ವಲಯ ಸಾಕಷ್ಟು ಅಭಿವೃದ್ಧಿಯಾಗಿದೆ. ದೇಶದ 56% ಕೃಷಿ ಭೂಮಿ ಈಗ ನೀರಾವರಿ ಸೌಲಭ್ಯ ಹೊಂದಿದೆ. ಜೊತೆಗೆ ಕಳೆದ ವರ್ಷದ ಉತ್ತಮ ಮಳೆಯಿಂದಾಗಿ ದೇಶದ ಪ್ರಮುಖ 166 ಜಲಾಶಯಗಳಲ್ಲಿ ಸದ್ಯ 82 BCMನಷ್ಟು ನೀರಿದೆ. ಇದು ಕಳೆದ ವರ್ಷಕ್ಕಿಂತ 18% ಹೆಚ್ಚು. ಅಂದರೆ ಡ್ಯಾಮ್ಗಳಲ್ಲಿ ಸದ್ಯಕ್ಕೆ ನೀರಿನ ಕೊರತೆ ಇಲ್ಲ. ಇನ್ನೊಂದು ದೊಡ್ಡ ರಿಲೀಫ್ ಅಂದ್ರೆ ಇಂಡಿಯನ್ ಓಷನ್ ಡೈಫೋಲ್ ಅಂದ್ರೆ IOD. ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ಹಿಂದೂ ಮಹಾಸಾಗರದಲ್ಲಿ ಪಾಸಿಟಿವ್ IOD ಸೃಷ್ಟಿಯಾಗಲಿದ್ದು ಇದು ಎಲ್ ನಿನೋ ಪ್ರಭಾವವನ್ನು ತಗ್ಗಿಸಿ ಭಾರತಕ್ಕೆ ಉತ್ತಮ ಮಳೆ ತರಿಸುವ ಆಶಾಭಾವನೆಯನ್ನು ಹುಟ್ಟುಹಾಕಿದೆ. ಕರ್ನಾಟಕದಲ್ಲಿ ಹೇಗಿರಲಿದೆ ಮುಂದಿನ 5 ದಿನಗಳ ಹವಾಮಾನ? ಇನ್ನು ಏಪ್ರಿಲ್ 20ರಿಂದ ಮುಂದಿನ 5-7 ದಿನಗಳ ಕಾಲ ಕರ್ನಾಟಕದ ಹವಾಮಾನ ರಿಪೋರ್ಟ್ ನೋಡೋದಾದರೆ, ಕರಾವಳಿ ಕರ್ನಾಟಕ ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವಿಪರೀತ ಸೆಕೆ ಹಾಗೂ ತೇವಾಂಶ ಇರಲಿದ್ದು ಒಂದೆರಡು ಕಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ರಾಯಚೂರು, ಕಲಬುರಗಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ಗುಡುಗು ಮಿಂಚಿನ ಮಳೆಯಾಗುವ ಮುನ್ಸೂಚನೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನ, ಮೈಸೂರು ಮತ್ತು ದಾವಣಗೆರೆಯಲ್ಲೂ ಕೂಡ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗಲಿದೆ. ಆದರೆ ಬಿಸಿಲಿನಿಂದ ಬೆಂದು ಹೋಗಿರುವ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ಮಳೆಯ ಮುನ್ಸೂಚನೆ ಇಲ್ಲ. ಬದಲಾಗಿ ಮುಂದಿನ 48 ಗಂಟೆಗಳ ಕಾಲ ಆಕಾಶ ನಿರ್ಮಲವಾಗಿರಲಿದ್ದು ಗರಿಷ್ಠ ತಾಪಮಾನ 36 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಅಂದರೆ ವಾಡಿಕೆಗಿಂತ 2ರಿಂದ 3 ಡಿಗ್ರಿ ಹೆಚ್ಚಿರಲಿದೆ. ಸ್ನೇಹಿತರೆ, ಈ ಬಾರಿಯ ಮಳೆಯ ಮುನ್ಸೂಚನೆ ಹಾಗೂ ಈ ಭಯಂಕರ ಸೆಕೆಯ ಬಗ್ಗೆ ನೀವೇನು ಹೇಳ್ತೀರಿ? ಹವಾಮಾನ ಬದಲಾವಣೆಗೆ ತಕ್ಕಂತೆ ನಮ್ಮ ರೈತರು ಮತ್ತು ಸರ್ಕಾರ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು? ನಿಮ್ಮ ಊರಿನಲ್ಲಿ ಸದ್ಯ ಬಿಸಿಲು ಹೇಗಿದೆ? ನಿಮ್ಮ ಪ್ರತಿಕ್ರಿಯೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ.
ಕೃಷಿ, ಆರ್ಥಿಕತೆ ಮತ್ತು ಹವಾಮಾನಕ್ಕೆ ಸಂಬಂಧಿಸಿದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.